ஓசூரில் அகில இந்திய காங்கிரஸ் தலைவர் மல்லிகார்ஜுன கார்கே பிரச்சாரத்தில் ஈடுபட்டு வருகிறார். அந்த காட்சிகளை பார்ப்போம். ಡಿವೈಡ್ ಮಾಡಿ ರೂಲ್ ಮಾಡೋಕ್ಕೆ ಅವ್ರ ಪ್ರಯತ್ನ ಮಾಡಿದ್ರು. ಅದಕ್ಕಾಗಿ ನಾವು ಡಿಲಿಮಿಟೇಷನ್ ಆಕ್ಟ್ ವಿರುದ್ಧ ಇದ್ದೇವೆ ಹೊರತಾಗಿ ಮಹಿಳೆಯರ ಬಿಲ್ಲಿನ ವಿರುದ್ಧ ಇಲ್ಲ. ಮಹಿಳೆಯರು 1/3 ಕೊಡಬೇಕು ಅಂತ ನಮ್ದಿದೆ. 1/3 ಕಾನೂನು ನಾವು ಪಾಸ್ ಮಾಡಿದ್ದೇವೆ. ಆ್ಯಂಡ್ ನಮ್ಮ 2023ದಲ್ಲಿ we all together passed that law. Why Modi did not implement? ಮೋದಿ ಯಾಕೆ ಇಂಪ್ಲಿಮೆಂಟ್ ಮಾಡಲಿಲ್ಲ? ಯಾಕಂದರೆ ಆವಾಗ ಅವನಿಗೆ ಬೇಕಾಗಿರಲಿಲ್ಲ. ಈಗ ಯಾಕೆ ಬೇಕಂದರೆ DMKಗೆ ಸೋಲಿಸಬೇಕು, ವೆಸ್ಟ್ ಬೆಂಗಾಲ್ದಲ್ಲಿ ತೃಣಮೂಲ ಕಾಂಗ್ರೆಸ್ಗೆ ಸೋಲಿಸಬೇಕು, ಕಾಂಗ್ರೆಸ್ಗೆ ಸೋಲಿಸಬೇಕು. ಅದಕ್ಕಾಗಿ ಅವರು ಈಗ ಪುನಃ ಇದು ಮಹಿಳಾ ಬಿಲ್ ಅಂತ ಹೇಳಿ ಮುಂದೆ ತರ್ತಾ ಇದ್ದಾರೆ. ಮಹಿಳೆಯರಿಗೆ ಸ್ಥಾನ ಕೊಟ್ಟೊಟ್ಟು, ನಾವು ಮಾನ ಮರ್ಯಾದೆ ಕೊಟ್ಟೊಟ್ಟು ಮೋದಿ ಎಂದೂ ಕೊಟ್ಟಿಲ್ಲ. ಅವರ ಫಿಲಾಸಫಿ ಐಡಿಯಾಲಜಿ ಏನಿದೆ? ಅವರ ಐಡಿಯಾಲಜಿ ಮನುಸ್ಮೃತಿಯಲ್ಲಿ ಏನಿದೆ? ಅವ್ರು ಹೇಳ್ತಾರೆ ಹೆಣ್ಣುಮಕ್ಕಳಿಗೆ ಎಂದೂ ಕೂಡ ಅಧಿಕಾರ ಕೊಡಬಾರ್ದು ಅಂತ, ಶೂದ್ರರಿಗೆ ಅಧಿಕಾರ ಕೊಡಬಾರ್ದು ಅಂತೇಳಿ. ಮೋದಿ ನೀವೆಲ್ಲಿ ಹೋಗಿರಿ? ಎಲ್ಲೆಡೆ ಕುಂತಿದ್ರಿ? ಜನರಿಗೆ ಹೊಡಿತಾ ಇದ್ದಾರೆ, ಜನರಿಗೆ ಹರಾಸ್ಮೆಂಟ್ ಮಾಡ್ತಾ ಇದ್ದಾರೆ, ಹೆಣ್ಣು ಮಕ್ಕಳ ಮೇಲೆ ರೇಪ್ ಮಾಡ್ತಾ ಇದ್ದಾರೆ. ನೀವು ಮನೆಯಾಗ ಕುಂತು ಮಜಾ ಮಾಡಿಕೊಂಡು ಹೆಲಿಕಾಪ್ಟರ್ನಲ್ಲಿ ತಿರುಗಾಡಿ ಭಾಷಣ ಮಾಡ್ಕೊಂಡು ಓಡಾಡಿದ್ರೆ ಜನರ ಉದ್ಧಾರ ಮಾಡ್ದಂಗಲ್ಲ. ನೀವೆಷ್ಟೋ ತಪ್ಪು ಮಾಡಿದ್ರಿ. ಸುಳ್ಳಾಡೋ ಮೋದಿ ಅಂದರೆ ಸುಳ್ಳು. ಮೋದಿ ಅಂದರೆ ಡಿಮಾನಿಟೈಸೇಷನ್ ಮಾಡ್ತೀನಂತ, ದೇಶದ ಉದ್ಧಾರ ಮಾಡ್ತೀನಂತ ಹೇಳ್ದ. ಹೋಯ್ತು. 2 ಕೋಟಿ ನೌಕರಿಗಳು ಕೊಡ್ತೀನಂತ ಹೇಳ್ದ. ಕೊಟ್ಟನಾ? ಇಲ್ಲ. ಅದೇ ರೀತಿಯಾಗಿ ರೈತರ ಆಮದಾನಿ ಡಬಲ್ ಮಾಡ್ತೀನಂತ ಹೇಳ್ದ. ಮಾಡುದ? ಅದೇ ರೀತಿಯಾಗಿ ಇನ್ಫ್ಲೇಷನ್ ಕಡಿಮೆ ಮಾಡ್ತೀನಂತ ಹೇಳ್ದ. ಮಾಡುದ? ಯಾವುದು ಮಾಡಲಾರ್ದಂಥವನ ಹೆಸರೇ ಮೋದಿ. ಸುಳ್ಳಿನ ಸರ್ದಾರ. ಅವನು ಎಂದೂ ಕೂಡ ದೇಶ ಉದ್ಧಾರ ಮಾಡೋವನಲ್ಲ. ಅದಕ್ಕಾಗಿ ನಾವೆಲ್ಲರೂ ಒಕ್ಕಟ್ಟಾಗಿ ಒಂದಾಗಿ ಇವತ್ತು ಸ್ಟಾಲಿನ್ ಅವರ ನೇತೃತ್ವದಲ್ಲಿ ಮತ್ತು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಇಡೀ ದೇಶದಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೇವೆ. ರಾಹುಲ್ ಗಾಂಧಿ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ನಡ್ಕೊಂಡು ಬಂದರು. ಮೋದಿ ಎಂದರು ನಡೆದಿದ್ದಾನ? ಜನರಿಗೆ ಕುಂತಲ್ಲೇ ಪೂಜೆ ಮಾಡೋದು, ಗುಹೆದಲ್ಲಿ ಹೋಗೋದು, ಜಪ ಮಾಡೋದು, ಗಂಗಾದಲ್ಲಿ ಹೋಗಿ ನೀರು ಹಾಕೊಳ್ಳೋದು. ಅರೆ, ಇದರಿಂದ ದೇಶ ಉದ್ಧಾರ ಆಗಲ್ಲಪ್ಪ. ಹರಕೆ ಮಾಡೋರ್ಲಿಂದ ಮಕ್ಕಳು ಹುಟ್ಟಲ್ಲ. ಲಗ್ನ ಮಾಡಿಕೊಂಡ್ರೆ ಮಕ್ಕಳು ಹುಡ್ತಾವೆ. ಅದಕ್ಕೆ ಮೋದಿ ಇವ ಸುಳ್ಳಿನ ಸರ್ದಾರ. ಇವನೆಂದೂ ಕೂಡ ಈ ದೇಶಕ್ಕಾಗಿ ದುಡಿತಕ್ಕಂಥವನಲ್ಲ. ಅವನಿಗೆ ಒಂದೇ ಒಂದು ಗುರಿ, ಹೆದರಿಕೆ ಏನಂದರೆ ಸ್ಟಾಲಿನ್ ಹೆದರಿಕೆ. ಯಾವಾಗ ಈ ಬಿಲ್ಲನ್ನು ಸ್ಟಾಲಿನ್ ಅವರು ಹೊರಗಡೆ ತಂದು ಇದಕ್ಕೆ ಸುಟ್ಟು ಭಸ್ಮ ಮಾಡಿದ್ರು, ಆವಾಗ ಅವರು ಎಚ್ಚರಾದರು. ಇಡೀ ದೇಶ ಎಚ್ಚರಾಯಿತು. ಯಾಕೆ ಸ್ಟಾಲಿನ್ ಹಿಂಗೆ ಮಾಡ್ತಾ ಇದ್ದಾನೆ? ಎದ್ರಿಗೋಸ್ಕರ? ಅರೆ, ಸ್ಟಾಲಿನ್ ಪ್ರಜಾಪ್ರಭುತ್ವವನ್ನು ಉಳಿಬೇಕು ಅಂತ ಹಿಂಗೆ ಮಾಡಿದ್ದಾನೆ ಹೊರತಾಗಿ ನಿಮ್ಮಂಗೆ ಪ್ರಜಾಪ್ರಭುತ್ವವನ್ನು ತೆಗಿಬೇಕು ಅಂತ ಮಾಡಿಲ್ಲ. ಅದಕ್ಕೆ ಬಂಧುಗಳೇ, ನಾವೆಲ್ಲರೂ ಭಾಳ ಕಷ್ಟಪಟ್ಟಿದ್ದೇವೆ. ನಾವೆಲ್ಲರೂ ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡಿಕೊಂಡೇವೆ. ನಮ್ಮ ಪಾಪ್ಯುಲೇಷನ್ ಕಡಿಮೆ ಮಾಡಿಕೊಂಡೇವೆ. ದೇಶದಲ್ಲಿ ಆರ್ಥಿಕ ಉನ್ನತಿ ಮಾಡಬೇಕು ಅಂಥೇಳಿ ನಾವು ಸಾಕಷ್ಟು ಪ್ರಯತ್ನ ಮಾಡಿದ್ದೇವೆ. ಇವತ್ತು ದೇಶ ಏನಾದರೂ ಮುಂದೆ ಬಂದಿದ್ದರೆ ಅದು ತಮಿಳುನಾಡು, ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ ಇವರಿಂದನೇ ಹೊರತಾಗಿ ಇವರು ಏನೂ ಕೂಡ ಮಾಡಲಿಲ್ಲ. ಬಟ್ ನಾನು ಹೆಚ್ಚಿಗೆ ಹೇಳಕ್ಕೆ ಹೋಗೋದಿಲ್ಲ. ಹೆಚ್ಚಾಗಿ ಅವ್ರು ಮಾತಾಡ್ತಾರೆ. ನಾವು ಒಂದೇ ಒಂದು ನಿಮಗೆ ಹೇಳ್ತೇನೆ, ಕೆಲವು
ವಿಷಯಗಳು ಈಗೇನ ಅವ್ರು ಗ್ಯಾರಂಟಿ ಕೊಟ್ಟಿದ್ದಾರೆ, ಅವ್ರು ಹೇಳ್ತಾರೆ ಆ ಗ್ಯಾರಂಟಿ ಈಗಾಗಲೇ ನಿಮಗೆ ಮುಟ್ಟಿವೆ, ಇನ್ನೂ ಮುಟ್ಟುತ್ತವೆ. ಗ್ಯಾರಂಟಿ ಕೊಡೋದು ಒಂದೇ ಕೆಲಸ ಅಲ್ಲ, ಗ್ಯಾರಂಟಿಯನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಕೆಲಸ ನಾವು ಮಾಡಿದ್ದೇವೆ. ಬಂಧುಗಳೇ, ಎಷ್ಟೇ ಕಲ್ಯಾಣಕಾರಿ, ಎಷ್ಟೇ ವೆಲ್ಫೇರ್ ಸ್ಕೀಮ್ಸ್ ಇರಲಿ, ಅವೆಲ್ಲನೂ ಕೂಡ ಬಡವರಿಗೆ ಮುಟ್ಟತಕ್ಕಂಥ ಕೆಲಸ ನಮ್ಮ DMK ಸರ್ಕಾರ ಮಾಡಿದೆ, ಕಾಂಗ್ರೆಸ್ ಬೆಂಬಲ ಕೊಟ್ಟಿದೆ. ಅದಕ್ಕಾಗಿ ನಾನು ನಿಮ್ಮೆಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಹೇಳ್ತೇನೆ, ನೀವು ಒಕ್ಕಟ್ಟಾಗಿ ಎಲ್ಲ ಯೂತ್ರು, ಎಲ್ಲ ಮಹಿಳೆಯರು ಎಲ್ಲರೂ ಕೂಡ ಒಕ್ಕಟ್ಟಾಗಿ ಈ DMK ಅಲೈನ್ಸ್, ಕಾಂಗ್ರೆಸ್ ಅಲೈನ್ಸ್ ಇವರಿಗೆ ನೀವು ಕಾಂಗ್ರೆಸ್ DMK ಪ್ಲಸ್ CPI ಪ್ಲಸ್ CPM ಪ್ಲಸ್ DMDK ಮತ್ತು MDMK ட்ரெண்ட் ஆக்கிக்கோங்க. தந்தி டிவியின் சப்ஸ்கிரைபர்ஸ் அண்ட் ஃபாலோவர்ஸ் குடும்பத்துல நீங்களும் இணையுங்க.